ಇವಾಗ ನಾವು ನೆಕ್ಸ್ಟ್ ಕಂಟೆಂಟ್ ನೋಡೋಣ. ಆ ಯಾವುದು ಪ್ಲಾಜ ಪ್ಲಾಜರಿಸಮ್ ಅಂದ್ರೆ ಏನು? ನಾವ್ ಅವಾಗ್ಲೇ ಏನಂದಿದ್ದೆ, ಕಾಪಿ ಮಾಡೋದು. ಯಾರೋ ಒಬ್ಬ ವರ್ಕ್ ಮಾಡಿರ್ತಾನೆ, ಅದನ್ನ ಕಾಪಿ ಪೇಸ್ಟ್ ಮಾಡೋ ಅಂತದ್ದು. ಇವಾಗ ಎಕ್ಸಾಂಪಲ್ ಹೇಳ್ಬಿಡ್ತೀನಿ ಫಸ್ಟ್. ಇವಾಗ ನಾನೇನೋ ಒಂದು ರಿಸರ್ಚ್ ಮಾಡ್ತಿದ್ದೀನಿ ಅಂತ ಅನ್ಕೊಳ್ಳಿ. ನಾನು ಇನ್ನ ಸ್ಟೂಡೆಂಟ್, ಓಕೆನಾ? ನಾನು ಸ್ಟೂಡೆಂಟ್ ಏನೋ ರಿಸರ್ಚ್ ಮಾಡ್ತಾ ಇದ್ದೀನಿ, ಓಕೆನಾ? ಫಸ್ಟ್ ನಾವು ಟೈಪ್ಸ್ ನ ನೋಡೋ ಹಾಗಿದ್ರೆ, ಇವಾಗ ಏನ್ ಟಾಪಿಕ್ ಅಂದ್ರೆ, ನಾನು ಏನೋ ಸೋಷಿಯಲ್ ಮೀಡಿಯಾ ಬಗ್ಗೆ ಏನೋ ರಿಸರ್ಚ್ ಮಾಡ್ತಾ ಇದ್ದೀನಿ ಅನ್ಕೊಳ್ಳಿ. ಡೈರೆಕ್ಟ್ ಪ್ಲೇಜರಿಸಮ್ ಅಂದ್ರೆ ಏನಂದ್ರೆ, ನಾನು ಏನ್ ಮಾಡ್ತೀನಿ, ಗೂಗಲ್ಗೆ ಹೋಗ್ತೀನಿ, ಏನೋ ಸೋಷಿಯಲ್ ಮೀಡಿಯಾ ಬಗ್ಗೆ ಡೇಟಾನ ನೋಡ್ತೀನಿ, ಅದನ್ನೇ ಡೈರೆಕ್ಟ್ ಆಗಿ ಕಾಪಿ ಮಾಡಿ ಪೇಸ್ಟ್ ಮಾಡ್ತೀನಿ. ಇದನ್ನ ಏನಂತ ಹೇಳ್ತೀವಿ? ಡೈರೆಕ್ಟ್ ಪ್ಲೇಜರಿಸಮ್ ಅಂತ ಹೇಳ್ತೀವಿ. ಅಲ್ಲಿ ಏನಿದೆಯೋ ಅದನ್ನೇ ಕಾಪಿ ಪೇಸ್ಟ್ ಮಾಡೋದು. ಈಗ ಚಾಟ್ ಜಿಪಿಟಿನೋ ಯಾವ್ದೋ ತುಂಬಾ ವೆಬ್ಸೈಟ್ ನ ತಗೊಂಡು ಅಲ್ಲೇನಿದೆಯೋ ಅದನ್ನ ಕಾಪಿ ಮಾಡೋದು, ಇಲ್ಲಿ ಪೇಸ್ಟ್ ಮಾಡೋದು, ಓಕೆನಾ? ಇದನ್ನ ಡೈರೆಕ್ಟ್ ಪ್ಲೇಜರಿಸಮ್ ಅಂತೀವಿ. ಸೆಲ್ಫ್ ಪ್ಲೇಜರಿಸಮ್ ಅಂದ್ರೆ ಏನು? ಓದ್ ಸೆಮ್ ಅಲ್ಲೂ ನಾನು ಸೋಷಿಯಲ್ ಮೀಡಿಯಾ ಬಗ್ಗೆನೇ ಮಾಡಿದ್ದೆ, ಈ ಸತಿನೂ ಸೋಷಿಯಲ್ ಮೀಡಿಯಾ ಮೇಲೆ ಮಾಡ್ತೀನಿ. ಅಂದ್ರೆ ಓದ್ ಸತಿ ಏನ್ ಪ್ರಾಜೆಕ್ಟ್ ಮಾಡಿದ್ನೋ ಅದನ್ನ ಅಷ್ಟನ್ನು ತೆಗೆದ್ಬಿಟ್ಟು ಈ ಸತಿ ಅದನ್ನೇ ಕೊಟ್ಬಿಡ್ತೀನಿ ಕಾಪಿ ಪೇಸ್ಟ್ ಮಾಡಿ. ಸೊ ಅದನ್ನ ಏನಂತ ಹೇಳ್ತೀವಿ? ಸೆಲ್ಫ್ ಪ್ಲೇಜರಿಸಮ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಪ್ಲೇಜರಿಸಮ್ ಏನಂದ್ರೆ, ಮೊಸೆಕ್ ಅಂದ್ರೆ, ಈಗ 4-5 ಡೇಟಾಸ್ ಇರುತ್ತೆ ಅಂತ ಅನ್ಕೊಳ್ಳಿ. ಏನ್ ಮಾಡ್ತೀನಿ ನಾನು? ಏನಂದ್ರೆ ಸೆಲ್ಫ್ ಅಂದ್ರೆ ನಮ್ದನ್ನ ನಾವೇ ಕೊಡೋದು, ಡೈರೆಕ್ಟ್ ಅಂದ್ರೆ ಯಾವ್ದನ್ನು ಡೈರೆಕ್ಟ್ ಆಗಿ ಕಾಪಿ ಪೇಸ್ಟ್ ಮಾಡೋದು. ಮೊಸೆಕ್ ಪ್ಲೇಜರಿಸಮ್ ಅಂದ್ರೆ, ಈಗ ಚಿತ್ರಾನ್ನ ಮೊಸರನ್ನ ಇವತ್ತು ಪುತ ಮಾಡ್ಬಿಟ್ಟು ಕೊಡೋದು. ಅಂದ್ರೆ ಡೇಟಾಸ್ ಇರುತ್ತೆ ಅಂತ ಅನ್ಕೊಳ್ಳಿ, ಆ ಡೇಟಾನ ಫುಲ್ಲು ಇವಾಗ ಅಲ್ಲೇನೋ ಅಫಿಷಿಯಲ್ ಆಗಿರುತ್ತೆ, ಅದನ್ನೇ ತೆಗ್ದು ನಾನು ಆಡು ಭಾಷೆಯಲ್ಲಿ ಬರೆದು ಬಿಡೋದು, ಓಕೆನಾ? ಆಡು ಭಾಷೆಯಲ್ಲಿ ಬರೆದ್ಬಿಟ್ಟು ನಾನೇ ರಿಸರ್ಚ್ ಮಾಡಿದ್ದೀನಿ ಅಂತ ಹೇಳೋದು. ನೆಕ್ಸ್ಟ್ ಆಕ್ಸಿಡೆನ್ಷಿಯಲ್ ಪ್ಲೇಜರಿಸಮ್ ಏನಂದ್ರೆ, ಈಗ ಮ್ಯಾಗಝಿನ್ಸ್ ಇಂದ ಸ್ವಲ್ಪ ಕಂಟೆಂಟ್ ನ ಎತ್ತಿರ್ತೀನಿ ಅಂತ ಅನ್ಕೊಳ್ಳಿ. ಸೊ ಅದನ್ನ ತೆಗೆದ್ರೆ ನಾನು ಆಥರ್ ನೇಮ್ ನ ಕೊಡೋಣ ಅಂತ ಇದ್ದೆ, ಅದೇ ಮಿಸ್ ಆಗಿ ಸಬ್ಮಿಟ್ ಮಾಡ್ಬಿಟ್ಟಿರ್ತೀನಿ. ಅರ್ಥ ಆಗ್ತಿದ್ಯಾ? ಆಕ್ಸಿಡೆಂಟ್ ಆಗಿ ಇದಾಗ್ಬಿಟ್ಟಿರುತ್ತೆ, ಬೇಕಂತ ಮಾಡಲ್ಲ, ಬೈ ಮಿಸ್ಟೇಕ್ ಆಗಿ ಆಗ್ಬಿಡತ್ತೆ. ನೆಕ್ಸ್ಟ್ ಪ್ಯಾರಾಫ್ರೇಸಿಂಗ್ ಪ್ಲೇಜರಿಸಮ್ ಏನು ಹಂಗಂದ್ರೆ, ಇವಾಗ ಯಾರೋ ಒಬ್ಬ ಬರ್ದಿರ್ತಾನೆ ಅನ್ಕೊಳ್ಳಿ, ಅದನ್ನೇ ನಾನ್ ತೆಗೆದ್ಬಿಟ್ಟು ನನ್ನ ಓನ್ ವರ್ಡ್ಸ್ ಅಲ್ಲಿ ಬರೋದು. ಪ್ಯಾರಾಫ್ರೇಸಿಂಗ್ ಪ್ಲೇಜರಿಸಮ್ ಅಂದ್ರೆ, ಇವಾಗ ನಿಮ್ ಫ್ರೆಂಡ್ ಏನೋ ಒಂದು ಐಡಿಯಾ ಹೇಳಿರ್ತಾನೆ ಅನ್ಕೊಳ್ಳಿ, ನಾನ್ ಹಿಂಗ್ ಮಾಡೋಣ ಅಂತ. ಅದನ್ನ ಏನ್ ಮಾಡ್ತೀರ ಅಂದ್ರೆ, ಅವ್ನ ಐಡಿಯಾನ ತಗೊಬಿಟ್ಟು ನೀವೇ ಮಾಡ್ಕೊಬಿಡೋದು. ಅರ್ಥ ಆಗ್ತಿದ್ಯಾ? ಅವ್ನ್ ಐಡಿಯಾ ಅದ ಮಾಡ್ಕೋತಿರೋದು ನೀವು. ಇವಾಗ ಒನ್ ಬೈ ಒನ್ ನೋಡೋಣ. ಪ್ಲೇಜರಿಸಮ್ ಅಂದ್ರೆ ಏನು ಅಂತ ನಾವು ಇವಾಗ ಸಿಲೆಬಸ್ ಬಂದ್ ನೋಡೋಣ. ನಾನು ಹೇಳಿದೆ ಗೊತ್ತಾ, ಡೈರೆಕ್ಟ್ ಪ್ಲೇಜರಿಸಮ್ ಅಂತ ಗೂಗಲ್ ಇಂದ ಏನಿತ್ತು ಅದನ್ನೇ ಕಾಪಿ ಪೇಸ್ಟ್ ಮಾಡೋದು. ಸೆಲ್ಫ್ ಪ್ಲೇಜರಿಸಮ್ ಅಂದ್ರೆ ನೀವು ಓದ್ ಸತಿ ಮಾಡಿರ್ತೀರ ಅದನ್ನೇ ಕಾಪಿ ಪೇಸ್ಟ್ ಮಾಡ್ಬಿಡೋದು. ಮೊಸೆಕ್ ಪ್ಲೇಜರಿಸಮ್ ಅಂತ ಏನಂದ್ರೆ, ಒಂದ್ 4-5 ವೆಬ್ಸೈಟ್ ಇಂದ ಸ್ವಲ್ಪ ಸ್ವಲ್ಪ ಎತ್ಬಿಟ್ಟು ಚಿತ್ರಾನ್ನ ಮೊಸರನ್ನ ಮಾಡ್ಬಿಡೋದು. ಆಕ್ಸಿಡೆಂಟಲ್ ಪ್ಲೇಜರಿಸಮ್ ಅಂದ್ರೆ, ನೀವು ಮಾಡ್ಬೇಕು ಅಂತ ಇರಲ್ಲ, ಅಂದ್ರೆ ಇನ್ನೊಬ್ಬನ್ ತೆಗ್ದಿ ಹಾಕಿ ಅವ್ನ ಆಥರ್ ನೇಮ್ ಮೆನ್ಷನ್ ಮಾಡ್ಬೇಕಂತ ಇರುತ್ತೆ, ಬೈ ಮಿಸ್ ಆಗಿ ಮರ್ತೋಗ್ಬಿಡುತ್ತೆ. ನೆಕ್ಸ್ಟ್ ಪ್ಯಾರಾಫ್ರೇಸಿಂಗ್ ಪ್ಲೇಜರಿಸಮ್ ಅಂದ್ರೆ, ಏನೋ ಒಂದ್ ಐಡಿಯಾಸ್ ಇರುತ್ತೆ, ಅವ್ರಿಗೆ ಕ್ರೆಡಿಟ್ ಕೊಡದೆ ಎಲ್ಲ ನೀವೇ ಹಾಕೋಬಿಡೋದು, ಓಕೆನಾ? ಇದಿಷ್ಟು ಅಂತ ಹೇಳಿದೆ. ಇವಾಗ ನಾವು ಕಂಟೆಂಟ್ ಬರೋಣ. ಪ್ಲೇಜರಿಸಮ್ ಅಂತ ಏನು? ಪ್ಲೇಜರಿಸಮ್ ಮೀನ್ಸ್ ಕಾಪಿಂಗ್ ಅನದರ್ ಪರ್ಸನ್ ವರ್ಕ್ ಆರ್ ಐಡಿಯಾ ಅಂಡ್ ಪ್ರೆಸೆಂಟಿಂಗ್ ಇಟ್ ಹ್ಯಾಸ್ ಯುವರ್ ಓನ್ ವಿತೌಟ್ ಗಿವಿಂಗ್ ಕ್ರೆಡಿಟ್. ಅಂದ್ರೆ ಅವ್ನ್ ಯಾರೋ ಮಾಡಿರ್ತಾನೆ, ಅದನ್ನ ನೀವೇ ಮಾಡ್ಬಿಟ್ಟಿದ್ದೀರ ಅಂತ ಡೌ ಕಚ್ಕೊಳ್ಳೋದು, ಓಕೆನಾ? ಸೊ ಇದೆಲ್ಲ ಮಾಡೋದ್ರಿಂದ ಏನು? ಅನ್ಎಥಿಕಲ್ ಪ್ರಾಕ್ಟೀಸ್. ರಿಸರ್ಚ್ ಮಾಡುವಾಗ ನೀವು ಎಥಿಕಲ್ ಆಗಿರ್ಬೇಕು, ನೀವೇನ್ ರಿಸರ್ಚ್ ಮಾಡಿದೋ ಅದನ್ನ ಕೊಡ್ಬೇಕು, ಇಲ್ಲ ಅಂದ್ರೆ ಏನಾಗುತ್ತೆ, ಅದು ಅನ್ಎಥಿಕಲ್ ಆಗ್ಬಿಡುತ್ತೆ, ಆಯ್ತಾ? ಆಮೇಲೆ ಅಕಾಡೆಮಿಕ್ ಗೆ ನೀವು ಡಿಸ್ಆನೆಸ್ಟಿ ಏನ್ ಮಾಡ್ತಿದ್ದ ಕನ್ಸಿಡರ್ ಮಾಡ್ತಿದ್ದೆ? ಡಿಸ್ಆನೆಸ್ಟಿನ ಕನ್ಸಿಡರ್ ಮಾಡ್ತಿದ್ದ. ಇಡೀ ಏನು ಓದಿದವ್ರಿಗೆಲ್ಲಾನು ಅಕಾಡೆಮಿಕ್ ಡಿಸ್ಆನೆಸ್ಟಿನ ಕನ್ಸಿಡರೇಷನ್ ಗೆ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಏನು? ರಿಸರ್ಚ್ ಮಸ್ಟ್ ಆಲ್ವೇಸ್ ಗಿವ್ ಪ್ರಾಪರ್ ರೆಫರೆನ್ಸ್ ಟು ಒರಿಜಿನಲ್ ಆಥರ್ಸ್. ಈಗ ನೀವು ಯಾರ್ದಾದ್ರೂ ಒಂದು ಕಂಟೆಂಟ್ ನ ಎತ್ತಾಗ, ಇವಾಗ ನಿಮ್ಗೆ 6th ಸೆಮ್ಗೆ ಇಂಟರ್ನ್ಶಿಪ್ ಬರುತ್ತೆ. ಇಂಟರ್ನ್ಶಿಪ್ ಅಲ್ಲಿ ನೀವು ಡೇಟಾಸ್ ಎಲ್ಲ ಕಲೆಕ್ಟ್ ಮಾಡಿರ್ತೀರಲ್ವಾ, ನೆಕ್ಸ್ಟ್ ಲಾಸ್ಟ್ ಪೇಜ್ ಅಲ್ಲಿ 1 ಪೇಜ್ ಅಲ್ಲಿ ಬಿಬ್ಲಿಯೋಗ್ರಫಿ ಅಂತ ಇರುತ್ತೆ. ಅಲ್ಲಿ ನೀವು ಯಾವ್ಯಾವ ವೆಬ್ಸೈಟ್ ನ ಯೂಸ್ ಮಾಡಿದ್ರೋ ಅದ್ರ ಲಿಂಕ್ ನ ಹಾಕ್ಬೇಕು, ಅದು ಹಾನೆಸ್ಟಿ. ಅದ್ ಬಿಟ್ಬಿಟ್ಟು ನೀವು ಆಲ್ಮೋಸ್ಟ್ ಎಲ್ಲ ಗೂಗಲ್ ಇಂದಾನೇ ಎತ್ತಿರ್ತೀರ, ಓಕೆನಾ? ಅಲ್ಲಿಂದಾನೇ ಎತ್ಬಿಟ್ಟು ಅವ್ರಿಗೆ ಒಂದಿಷ್ಟು ಕ್ರೆಡಿಟ್ಸ್ ಕೊಟ್ಟಿಲ್ಲ ಅಂತ ಹೇಗಾಗುತ್ತೆ ಹೇಳಿ? ಸೊ ಪ್ರಾಜೆಕ್ಟ್ ಅಲ್ಲೇ ಇಟ್ಬಿಟ್ಟಿದ್ದಾರೆ, ಅವ್ರಿಗೆ ಗೊತ್ತು ನಮ್ಮ ಮಕ್ಳು ತುಂಬಾ ಒಳ್ಳೆಯವರು, ಪ್ರಾಂಪ್ಟ್ ಆಗಿ ಏನು ಮಾಡಲ್ಲ, ಕಾಪಿ ಪೇಸ್ಟ್ ಮಾಡಿರ್ತಾರೆ ಅಂತ. ಸೊ ಅವೇ ಒಂದು ಆಪ್ಷನ್ ಬಿಬ್ಲಿಯೋಗ್ರಫಿ ಕೊಟ್ಬಿಟ್ಟಿದ್ದಾರೆ, ನೀವ್ ಏನೇನ್ ಯೂಸ್ ಮಾಡಿದ್ರೆ ಅವ್ರದ್ದು ಆ ವೆಬ್ಸೈಟ್ ನ ಮೆನ್ಷನ್ ಮಾಡಿ ಅಂತ. ಇವಾಗ ಟೈಪ್ಸ್ ನ ನೋಡೋಣ. ಪ್ಲೇಜರಿಸಮ್ ಫಸ್ಟ್ ಡೈರೆಕ್ಟ್ ಪ್ಲೇಜರಿಸಮ್. ಏನ್ ಡೈರೆಕ್ಟ್? ಕಾಪಿಂಗ್ ಸಮ್ಮನ್ ಎಲ್ಸ್ ವರ್ಡ್ ಬೈ ವರ್ಡ್ ವಿತೌಟ್ ಗಿವಿಂಗ್ ಕ್ರೆಡಿಟ್. ಏನಂತ ಅವ್ನ್ ಈಗ ಎಕ್ಸಾಮ್ ಅಲ್ಲಿ ನೀವು ಮಾಡಿರ್ತಾರ ಗೊತ್ತಾ, ಅವ್ನ್ ಏನ್ ಬರ್ದಿರ್ತಾನೋ ನೀವು ಅದೇ ಬರುತ್ತೆ, ಅವ್ನ್ ಸ್ಕ್ರಾಚ್ ಮಾಡಿದ್ರೆ ನೀವು ಅದೇ ಜಾಗದಲ್ಲಿ ಸ್ಕ್ರಾಚ್ ಮಾಡಿರ್ತಾರ. ಇದನ್ನ ಡೈರೆಕ್ಟ್ ಪ್ಲೇಜರಿಸಮ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಸೆಲ್ಫ್ ಪ್ಲೇಜರಿಸಮ್.
ಯೂಸಿಂಗ್ ಯುವರ್ ಓನ್ ಪ್ರಿವಿಯಸ್ ವರ್ಕ್ ಅಗೇನ್ ವಿತೌಟ್ ಪರ್ಮಿಷನ್. ಏನ್ ಮಾಡ್ತೀರಾ, ಓದ್ ಸೆಮ್ ಅಲ್ಲಿ ಮಾಡಿರೋದನ್ನೇ ಈ ಸೆಮ್ಗೂ ಕೊಟ್ಬಿಡ್ತಾರೆ. ಇವಾಗ ಅಸೈನ್ಮೆಂಟ್ ಚೆಕ್ ಮಾಡಲ್ಲ, ಅದ ಕಲೆಕ್ಟ್ ಮಾಡ್ತಾರೆ ಅಂತ ಗೊತ್ತಾದಾಗ ಏನ್ ಮಾಡ್ತೀರಾ ಅಂದ್ರೆ ನಿಮ್ದು ಹಳೇದೇನಿತ್ತೋ ಅದನ್ನೇ ಕೊಟ್ಬಿಡ್ತೀರಲ್ವಾ. ನೆಕ್ಸ್ಟ್ ಮೊಸೈಕ್ plagiarism, copying words or ideas from different source and mixing them without credit. ಏನ್ ಮಾಡ್ತಾರ, ಚಾಟ್ ಜಿಪಿಟಿ ಅಂತೆ, ಜೆಮಿನಿ ಅಂತೆ, ಗೂಗಲ್ ಅಂತೆ, ಇದೆಲ್ಲಾ ಕಡೆಯಿಂದನೂ ಡೇಟಾನ ಕಲೆಕ್ಟ್ ಮಾಡಿ ಚಿತ್ರನ ಮುಸನ ಮಾಡಿ ಅದನ್ನ ನಾವ್ ಈ ವೆಬ್ಸೈಟ್ ಇಂದ ಕಲೆಕ್ಟ್ ಮಾಡಿದೀವಿ ಅಂತ ಎಲ್ಲೋ ಅವ್ರಿಗೆ ಕ್ರೆಡಿಟ್ಸ್ ಕೊಡಲ್ಲ, ಹಂಗೇನೆ ಯೂಸ್ ಮಾಡ್ಬಿಡ್ತಾರೆ. ನೆಕ್ಸ್ಟ್ ಆಕ್ಸಿಡೆಂಟಲ್ ಪ್ಲೆಜರಿಸಮ್ ಡನ್ ಬೈ ಮಿಸ್ಟೇಕ್ ಡ್ಯೂ ಟು ನಾಟ್ ಗಿವಿಂಗ್ ಪ್ರಾಪರ್ ರೆಫರೆನ್ಸ್. ಏನಂದ್ರೆ ಮರ್ತೋಗ್ಬಿಡ್ತಾರೆ, ಆಥರ್ ನೇಮ್ ನ ಹಾಕೋದನ್ನ ಮರ್ತೋಗಿ ಹಂಗೆ ಸಬ್ಮಿಟ್ ಮಾಡ್ಬಿಡ್ತಾರೆ. ನೆಕ್ಸ್ಟ್ ಪ್ಯಾರಾಫೇಸಿಂಗ್ ಪ್ಲೆಜರಿಸಮ್, ಹಂಗಂದ್ರೆ ಚೇಂಜಿಂಗ್ ಸಮ್ ವರ್ಡ್ಸ್ ಫ್ರಮ್ ಒರಿಜಿನಲ್ ಕಂಟೆಂಟ್ ಬೈ ನಾಟ್ ಗಿವಿಂಗ್ ಕ್ರೆಡಿಟ್. ಅಂದ್ರೆ ನಿಮ್ ಫ್ರೆಂಡ್ ಏನೋ ಒಂದು ಕಂಟೆಂಟ್ ಹೇಳಿರ್ತಾನೆ, ಅದನ್ನೇ ತಗೊಂಡು ನೀವೇ ಕಾಪಿ ಪೇಸ್ಟ್ ಮಾಡ್ಬಿಡೋದು. ಸೊ ಇದಿಷ್ಟು ಏನು ಪ್ಲೆಜರಿಸಮ್ ಮತ್ತೆ ಟೈಪ್ಸ್ ಆಫ್ ಪ್ಲೆಜರಿಸಮ್. ಇವಾಗ ಸ್ಟೆಪ್ಸ್ ಇನ್ ರಿಸರ್ಚ್ ಪ್ರೋಸೆಸ್. ನೆಕ್ಸ್ಟ್ ರಿಸರ್ಚ್ ಮಾಡುವಾಗ ಯಾವ ತರ ಸ್ಟೆಪ್ಸ್ ನಾವು ಫಾಲೋ ಮಾಡಬೇಕು ಅನ್ನೋದನ್ನ ಇಲ್ಲಿ ನೋಡ್ತೀವಿ. ಏನು ಫಸ್ಟ್ ಸ್ಟೆಪ್ ಅಂದ ಎಕ್ಸಾಂಪಲ್ಗೆ ಹೋಗ್ಬಿಡೋಣ. ಓಕೆನಾ, ಫಸ್ಟ್ ಏನ್ ಮಾಡ್ತೀನಿ ಅಂದ್ರೆ ಐಡೆಂಟಿಫೈ ಮಾಡ್ತೀನಿ. ಇವಾಗ ನಂದು ಒಂದು ಯಾವ ಅಂಗಡಿ, ಮೊಬೈಲ್ ಪೌಚ್ ಅಂಗಡಿ ಅಂತ ಅನ್ಕೊಳ್ಳೋಣ, ಬ್ಯಾಕ್ ಕೇಸ್ ತಗೋತೀವಿ ಅಲ್ವಾ. ಸೊ ಆ ಅಂಗಡಿ ಇದೆ, ನಾನೇನ್ ಮಾಡ್ತೀನಿ ಇದಕ್ಕಿದಂಗೆ ರೇಟ್ ಅನ್ನ ಜಾಸ್ತಿ ಮಾಡ್ತೀನಿ. ಸೊ ಅವಾಗ ಏನಾಗುತ್ತೆ, ನನ್ ಸೇಲ್ಸ್ ಬಿದೋಗ್ಬಿಡುತ್ತೆ. ಅವಾಗ ಸೇಲ್ಸ್ ಬಿದೋಗ್ಬಿಟ್ಟಿದೆ, ಮುಂಚೆ ಚೆನ್ನಾಗ್ ಆಗ್ತಿತ್ತು, ರೇಟ್ ಸ್ವಲ್ಪ ಜಾಸ್ತಿ ಮಾಡಿದೆ, ಒಂದ್ 50 ರೂಪಾಯಿ, ಸೇಲ್ಸ್ ಬಿದ್ದೋಯ್ತು. ಸೊ ಫಸ್ಟ್ ಅವಾಗ ನಾನು ಯಾವ ತರ ರಿಸರ್ಚ್ ಮಾಡ್ತೀನಿ ಅಂದ್ರೆ ಐಡೆಂಟಿಫಿಕೇಶನ್ ಆಫ್ ರಿಸರ್ಚ್ ಪ್ರಾಬ್ಲಮ್. ಏನಾಯ್ತು, ಇದಕ್ಕಿದ್ದಂಗೆ ಯಾಕೆ ನನ್ ಸೇಲ್ಸ್ ಬಿದ್ದೋಯ್ತು ಅನ್ನೋದನ್ನ ಫಸ್ಟ್ ಐಡೆಂಟಿಫೈ ಮಾಡ್ತೀನಿ. ಆಮೇಲೆ ರಿವ್ಯೂ ಆಫ್ ಇನ್ಫಾರ್ಮೇಶನ್, ಆಮೇಲೆ ಚೆಕ್ ಮಾಡ್ತೀನಿ ಆನ್ಲೈನ್ ಅಲ್ಲೆಲ್ಲಾನು ಎಷ್ಟು ಕೊಡ್ತಾ ಇದ್ದಾರೆ, ನಾನ್ ಎಷ್ಟಕ್ಕೆ ಸೇಲ್ ಮಾಡ್ತಾ ಇದ್ದೀನಿ, ಆ ಪ್ರೈಸ್ ಇರ್ಬೋದು, ಡಿಸೈನ್ಸ್ ಇರ್ಬೋದು. ನೀವು ನೋಡಿರ್ತೀರ ಬ್ಯಾಕ್ ಕೇಸ್ ಎಲ್ಲ ಡಿಸೈನ್ಸ್ ಮೇಲೆ ಜಾಸ್ತಿ ಸೇಲ್ ಆಗೋದು. ಸೊ ಅದಕ್ಕೆ ಕಸ್ಟಮರ್ ಬೈಯಿಂಗ್ ಬಿಹೇವಿಯರ್ ಏನಾಗಿದೆ ಅಂತ ನಾವು ಫಸ್ಟ್ ರಿವ್ಯೂನ ನೋಡ್ತೀನಿ. ಓಕೆನಾ. ನೆಕ್ಸ್ಟ್ ಫಾರ್ಮೇಶನ್ ಆಫ್ ಹೈಪೋಥಿಸಿಸ್, ಅಂದ್ರೆ ಜಸ್ಟ್ ನಾನೇ ಅಸ್ಯೂಮ್ ಮಾಡ್ಕೋತೀನಿ, ಓ ನಂದು ರೇಟ್ ಏನಾದ್ರು ಜಾಸ್ತಿ ಮಾಡಿದಕ್ಕೆ ಕಸ್ಟಮರ್ಸ್ ಕಮ್ಮಿ ಆದ್ರೇನೋ, ಇಲ್ಲ ಅಂದ್ರೆ ಏನಾದ್ರು ನನ್ನ ಮೊಬೈಲ್ ಕೇಸಸ್ ಎಲ್ಲ ಸ್ವಲ್ಪ ಹಳೆ ಡಿಸೈನ್ ಆಗಿದ್ರಿಂದ ಸೇಲ್ಸ್ ಕಮ್ಮಿ ಆಯ್ತೇನೋ ಅಂತ ನಾನೇ ಜಸ್ಟ್ ಅಸ್ಯೂಮ್ ಮಾಡ್ಕೋತೀನಿ. ಆಮೇಲೆ ರಿಸರ್ಚ್ ಮಾಡ್ತೀನಿ, ಏನಂದ್ರೆ ಅಲ್ಲಿ ಓಡಾಡೋರ್ಗೆಲ್ಲಾನು ಕೇಳ್ತೀನಿ. ಓಕೆನಾ, ಕ್ವಶನ್ಸ್ ಕೇಳ್ತೀನಿ, ಯಾಕೆ ತಗೋತಾ ಇಲ್ಲ, ಓಲ್ಡ್ ಪ್ರೈಸ್ಗೂ ನ್ಯೂ ಪ್ರೈಸ್ಗೂ ಏನಾದ್ರು ಡಿಫ್ರೆನ್ಸ್ ಇದೆಯಾ, ಕ್ವಾಲಿಟಿ ಏನಾದ್ರು ಡಿಫ್ರೆನ್ಸ್ ಇದೆಯಾ ಅಂತ ಏನ್ ಮಾಡ್ತೀನಿ, ಎಲ್ಲಾರ್ಗೂ ಕೇಳಿ ಡೇಟಾನ ಕಲೆಕ್ಟ್ ಮಾಡ್ತೀನಿ. ನಮ್ ಪ್ರೈಸ್ ಜಾಸ್ತಿ ಆಗಿದೆಯಾ, ಡಿಸೈನ್ ಹಳೇದಾಗಿದ್ಯಾ, ಇಲ್ಲ ನಾನೇನಾದ್ರೂ ಪ್ರೈಸ್ ಕಮ್ಮಿ ಮಾಡಿದ್ರೆ ಜನ ತಗೋತಾರ, ಆಮೇಲೆ ಅನಲೈಸ್ ಮಾಡ್ತೀನಿ. ಇವಾಗ 100 ಜನನ ನಾನು ಕ್ವಶನ್ ಕೇಳ್ದೆ ಅಂದ್ರೆ ಅದ್ರಲ್ಲಿ 70% ಜನ ಏನಂತಂದ್ರೆ ಪ್ರೈಸ್ ಎಲ್ಲ ಜಾಸ್ತಿ ಆಗೋಯ್ತು, ನಮಗ್ ಫ್ಲಿಪ್ಕಾರ್ಟ್ ಅಲ್ಲಿ ಇನ್ನ 100 ರೂಪೀಸ್ ಕಮ್ಮಿಗೆ ಸಿಗುತ್ತೆ ಅನ್ನೋದು ನನಗ್ ಗೊತ್ತಾಗುತ್ತೆ. ಆಮೇಲೆ ಏನ್ ಮಾಡ್ತೀನಿ ಅಂದ್ರೆ ನನ್ಗೆ ಒಂದು ಐಡಿಯಾ ಬರುತ್ತೆ, ಏನಂದ್ರೆ ನಾನು ಪ್ರೈಸ್ ಜಾಸ್ತಿ ಮಾಡೋದ್ರಿಂದಾನೆ ಸೇಲ್ಸ್ ಕಮ್ಮಿ ಆಗಿದ್ದು ಅಂತ ಹೇಳ್ಬಿಟ್ಟು ಒಂದು ರಿಪೋರ್ಟ್ ನ ಪ್ರಿಪೇರ್ ಮಾಡ್ತೀನಿ. ಓಕೆನಾ. ಸೊ ಕನ್ಕ್ಲೂಷನ್ ಏನ್ ಬರುತ್ತೆ, ನನ್ ಸೇಲ್ಸ್ ಯಾಕೆ ಬಿದ್ದೋಯ್ತು, ಹೈ ಪ್ರೈಸ್ ಇರೋದ್ರಿಂದ ಬಿದ್ದೋಯ್ತು. ಸೊ ಯಾವ ತರ ಎಫೆಕ್ಟ್ ಆಯ್ತು, ಹೈ ಪ್ರೈಸ್ ಇರೋದ್ರಿಂದ ಸೇಲ್ಸ್ ಬಿದ್ದೋಗಿ ನನ್ಗೇನಾಯ್ತು, ಸೇಲ್ಸ್ ಕಮ್ಮಿ ಆಯ್ತು. ಓಕೆನಾ. ಈಗ ಪ್ರೋಸೆಸ್ ಹೇಳಿದೆ ನಿಮ್ಗೆ ಯಾವ್ಯಾವ ಸ್ಟೆಪ್ಸ್ ನ ಮಾಡ್ಬೇಕು. ಫಸ್ಟ್ ಐಡೆಂಟಿಫಿಕೇಶನ್ ಆಫ್ ರಿಸರ್ಚ್ ಪ್ರಾಬ್ಲಮ್. ಫಸ್ಟ್ ರಿಸರ್ಚ್ ಪ್ರೋಸೆಸ್ ಮೀನ್ಸ್ ದ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಫಾಲೋ ಟು ಕಂಡಕ್ಟ್ ರಿಸರ್ಚ್ ಇನ್ ಸೈಂಟಿಫಿಕಲ್ ವೇ. ಏನಂದ್ರೆ ಏನೋ ಒಂದು ತೊಂದರೆ ಆಗ್ತಿದೆ ಅಂದಿದ ತಕ್ಷಣ ನಾವು ಫಸ್ಟ್ ಇಂದ ಲಾಸ್ಟ್ ಬರ್ಬೇಕೆ ಹೊರತು ಡೈರೆಕ್ಟ್ ಆಗಿ ಲಾಸ್ಟ್ ಹೋಗೋ ಹಾಗಿಲ್ಲ. ಇವಾಗ ಏನೋ ನಂಗೆ ಪ್ರಾಬ್ಲಮ್ ಆಯ್ತು, ಅವಾಗ ಏನ್ ಮಾಡ್ತೀನಿ, ಐಡೆಂಟಿಫಿಕೇಶನ್ ಆಫ್ ರಿಸರ್ಚ್ ಪ್ರಾಬ್ಲಮ್. ಏನ್ ಪ್ರಾಬ್ಲಮ್ ಆಗಿದೆ, ಯಾಕೆ ಪ್ರಾಬ್ಲಮ್ ಆಗಿದೆ ಅಂತ ಫಸ್ಟ್ ನಾನು ಕಂಡುಹಿಡಿತೀನಿ. ಫಸ್ಟ್ ಸ್ಟೆಪ್ ಇಸ್ ಟು ಐಡೆಂಟಿಫೈ ದ ಪ್ರಾಬ್ಲಮ್ ಟು ಬಿ ಸ್ಟಡಿಡ್. ಯಾಕೆ ನನ್ಗೆ ಈ ತರ ಪ್ರಾಬ್ಲಮ್ ಆಗ್ತಾ ಇದೆ. ಈಗ ನೀವು ಮಾರ್ಕ್ಸ್ ಕಮ್ಮಿ ಬಂತು ಅಂದ್ರೆ ನೀವು ಫಸ್ಟ್ ಟೀಚರ್ ನ ಬ್ಲೇಮ್ ಮಾಡ್ತಾರೆ, ಇಲ್ಲಾಂದ್ರೆ ಯಾಕೆ ಮಾರ್ಕ್ಸ್ ಕಮ್ಮಿ ಬಂತು ಅಂತ ಕುತ್ಕೊಂಡು ಯೋಚನೆ ಮಾಡ್ತೀರಾ. ಓಕೆನಾ. ರಿವ್ಯೂ ಆಫ್ ಲಿಟರೇಚರ್ ಅಂದ್ರೆ ಏನ್ ಮಾಡ್ತೀರಾ, ಏನಾದ್ರೂ ಒಂದು ರಿಸರ್ಚ್ ಮಾಡುವಾಗ ಇನ್ಫಾರ್ಮೇಶನ್ಸ್ ನ, ಈಗ ಈ ತರ ಪ್ರಾಬ್ಲಮ್ ಆಗ್ತಿದೆ ಅಂದಿದ ತಕ್ಷಣ ಇನ್ಫಾರ್ಮೇಶನ್ಸ್ ನ ಬುಕ್ ಇಂದ, ಜರ್ನಲ್ ಇಂದ, ಮತ್ತೆ ಇಂಟರ್ನೆಟ್ಸ್ ಇಂದ ಎಲ್ಲಾ ಕಡೆಯಿಂದಾನು ರಿಸರ್ಚ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ, ಡೇಟಾನ ಕಲೆಕ್ಟ್ ಮಾಡ್ಬೇಕು ಅಂತ. ಆಮೇಲೆ ಫಾರ್ಮೇಶನ್ ಆಫ್ ಹೈಪೋಥಿಸಿಸ್ ಅಂದ್ರೆ ಟೆಂಪರರಿ ಅಸಂಪ್ಷನ್ ಅಬೌಟ್ ದ ಪ್ರಾಬ್ಲಮ್. ಓ ಈಗೂ ಆಗಿರ್ಬೋದಲ್ವಾ ಅಂತ ಜಸ್ಟ್ ಅಸಂಪ್ಷನ್ ಮಾಡ್ತೀರಾ. ಆಮೇಲೆ ರಿಸರ್ಚ್ ಡಿಸೈನ್ ಅಂದ್ರೆ ಪ್ಲಾನ್ ಮಾಡ್ತೀರಾ, ಹೇಗೆ ಕಂಡಕ್ಟ್ ಮಾಡ್ಬೇಕು ರಿಸರ್ಚ್ ಅನ್ನೋದು, ಡೇಟಾ ಹೇಗ್ ಕಲೆಕ್ಟ್ ಮಾಡ್ಬೇಕು, ಟೈಮ್ ನ ಹೇಗ್ ಸೇವ್ ಮಾಡ್ಬೇಕು, ಕಾಸ್ಟ್ ನ ಹೇಗ್ ರೆಡ್ಯೂಸ್ ಮಾಡ್ಬೇಕು ಅನ್ನೋದನ್ನ ಡಿಸೈನ್ ಮಾಡ್ತೀರಾ. ಆಮೇಲೆ ಡೇಟಾ ಕಲೆಕ್ಷನ್ ಅಂದ್ರೆ ನೀವು
ಕಲೆಕ್ಟ್ ರಿಕ್ವೈರ್ಡ್ ಇನ್ಫಾರ್ಮೇಶನ್, ಪ್ರೈಮರಿ ಡೇಟಾ, ಸೆಕೆಂಡರಿ ಡೇಟಾ, ಇದೆರಡನ್ನು ಕಲೆಕ್ಟ್ ಮಾಡ್ತೀರಾ. ನೆಕ್ಸ್ಟ್ ಡೇಟಾ ಅನಲೈಸ್, ಈಗ ಏನ್ ಡೇಟಾನ ಕಲೆಕ್ಟ್ ಮಾಡಿದ್ದೀರಲ್ಲ ಅದನ್ನ ಕುತ್ಕೊಂಡು ಅನಲೈಸ್ ಮಾಡ್ತೀರಾ, ಅಂದ್ರೆ ಸ್ಟ್ಯಾಟಿಸ್ಟಿಕಲ್ ವೇನಲ್ಲಿ. ಈಗ ಗ್ರಾಫ್ ಹಾಕೊಂಡು ಚಾರ್ಟ್ ಹಾಕೊಂಡು ಅಲ್ಲಿ ಕುತ್ಕೊಂಡು ಅನಲೈಸ್ ಮಾಡೋದ್ರಿಂದ ನಿಮ್ಗೆ ಗೊತ್ತಾಗುತ್ತೆ. ಮೊಬೈಲ್ ಕೇಸ್ ನೋಡ್ದೆ ನಾನು, ಹೊರಗಡೆ ಎಲ್ಲ ತುಂಬಾ ಜಾಸ್ತಿ ಸೇಲ್ ಆಗ್ತಿದೆ, ನನ್ನ ಹತ್ರ ಮಾತ್ರ ಸೇಲ್ ಆಗ್ತಾ ಇಲ್ಲ. ಸೊ ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ತಾನೆ, ಅವನು ಅವನ ಹತ್ರ ಚೆನ್ನಾಗಿ ಸೇಲ್ ಆಗ್ತಿದೆ ಅಂದ್ರೆ ಅವನು ಒಂದು ಕಮ್ಮಿ ಪ್ರೈಸ್ ಅಲ್ಲಿ ಕೊಡ್ತಾನೆ, ಇಲ್ಲ ಡಿಸೈನ್ ಅಂತೂ ಸಖತ್ತಾಗಿ ಇಟ್ಟಿರ್ತಾನೆ. ಸೊ ಇದೆರಡು ಅಂತ ನಿಮ್ಗೆ ಕ್ಲಿಯರ್ ಆಗಿ ಅನಲೈಸ್ ಮಾಡ್ಬೋದು. ನೆಕ್ಸ್ಟ್ ಇಂಟರ್ಪ್ರಿಟೇಷನ್ ಆಫ್ ಡೇಟಾ, ಎಕ್ಸ್ಪ್ಲೈನ್ ದ ಮೀನಿಂಗ್ ಆಫ್ ಅನಲೈಸ್ ಡೇಟಾ. ನೀವ್ ಏನು ಡೇಟಾನ ಅನಲೈಸ್ ಮಾಡಿದ್ದೀರ ಅಲ್ವಾ, ಇವಾಗ ನಾನೇನ್ ಇಂಟರ್ಪ್ರಿಟೇಷನ್, ನನ್ಗೇನ್ ಗೊತ್ತಾಯ್ತು ಲಾಸ್ಟ್ಗೆ, ನಾನು ಪ್ರೈಸ್ ಜಾಸ್ತಿ ಮಾಡೋದ್ರಿಂದ ಸೇಲ್ ಕಮ್ಮಿ ಆಯ್ತು ಅನ್ನೋದು ಗೊತ್ತಾಯ್ತಲ್ವಾ. ಸೊ ಅದನ್ನ ಏನಂತ ಹೇಳ್ತೀವಿ, ಇಂಟರ್ಪ್ರಿಟೇಷನ್ ಆಫ್ ಡೇಟಾ. ನೆಕ್ಸ್ಟ್ ಕನ್ಕ್ಲೂಷನ್, ದ ಫೈನಲ್ ರಿಸಲ್ಟ್ ಆಫ್ ದ ರಿಸರ್ಚ್. ಏನ್ ಮಾಡ್ಬೇಕು, ಎಲ್ಲಾ ಡೇಟಾ ಕಲೆಕ್ಟ್ ಮಾಡಿದ್ವಿ, ನಮಗ್ ಗೊತ್ತಾಯ್ತು, ಚಾರ್ಟ್ ಹಾಕಿದ್ವಿ, ನಮಗ್ ಗೊತ್ತಾಯ್ತು ಯಾಕೆ ಸೇಲ್ ಕಮ್ಮಿ ಆಯ್ತು ಅಂತ. ಆಮೇಲೆ ಕನ್ಕ್ಲೂಷನ್ ಹಾಕೋದು. ನೆಕ್ಸ್ಟ್ ರಿಪೋರ್ಟ್ ರೈಟಿಂಗ್, ಫೈನಲ್ ಆಗಿ ಏನ್ ಮಾಡ್ಬೇಕು, ಪ್ರಿಪೇರ್ ಅಂಡ್ ಪ್ರೆಸೆಂಟ್ ದ ಫೈನಲ್ ರಿಪೋರ್ಟ್, ಫೈನಲ್ ರಿಸರ್ಚ್ ರಿಪೋರ್ಟ್. ಸೊ ಅರ್ಥ ಆಗ್ತಿದೆ ಅಲ್ವಾ, ಸ್ಟೆಪ್ ಬೈ ಸ್ಟೆಪ್ ಬರ್ಬೇಕು. ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಸರ್ ಇದು ರಿಸರ್ಚ್ ರಿಪೋರ್ಟ್ ನ ಇಟ್ಕೊಂಡು ನಾನು ಆಮೇಲೆ ರಿಸರ್ಚ್ ಮಾಡ್ಕೊಂಡು ಬರ್ತೀನಿ ಅನ್ನಂಗೆಲ್ಲ ಹೇಳಿಲ್ಲ. ಒನ್ ಬೈ ಒನ್ ಏನು ಸ್ಟೆಪ್ ಬೈ ಸ್ಟೆಪ್ ನ ಇರುತ್ತೋ ಅದನ್ನೇ ನೀವು ಫಾಲೋ ಮಾಡ್ಬೇಕಾಗುತ್ತೆ. ಆಯ್ತಾ. ಇವಾಗ ನೆಕ್ಸ್ಟ್ ಪ್ರಾಬ್ಲಮ್ ಫಾರ್ಮೇಶನ್. ಇವಾಗ ಸ್ಟೆಪ್ಸ್ ಇನ್ ರಿಸರ್ಚ್ ಪ್ರೋಸೆಸ್ ಒನ್ ಬೈ ಒನ್ ಸ್ಟಡಿ ಮಾಡೋಣ. ಏನು ಸ್ಟೆಪ್ಸ್ ಇನ್ ರಿಸರ್ಚ್ ಪ್ರೋಸೆಸ್ ಅಂದ್ರೆ, ರಿಸರ್ಚ್ ಪ್ರೋಸೆಸ್ ಮೀನ್ಸ್ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಫಾಲೋ ಟು ಕಂಡಕ್ಟ್ ರಿಸರ್ಚ್ ಇನ್ ಸೈಂಟಿಫಿಕ್ ವೇ. ಅಂದರೆ ಏನಂದರೆ ಸ್ಟೆಪ್ ಬೈ ಸ್ಟೆಪ್ಪನ್ನೇ ನಾವು ಫಾಲೋ ಮಾಡಬೇಕು, ಫಸ್ಟಿಂದ ಲಾಸ್ಟಿಗೆ ಹೋಗ್ಬೇಕೆ ಹೊರತು ಲಾಸ್ಟಿಂದ ಫಸ್ಟಿಗೆ ಬರೋದಕ್ಕಾಗಲ್ಲ. ಫಸ್ಟ್ ಪಾಯಿಂಟು ಐಡೆಂಟಿಫಿಕೇಷನ್ ಆಫ್ ರಿಸರ್ಚ್ ಪ್ರಾಬ್ಲಮ್. ಏನು ಪ್ರಾಬ್ಲಮ್ ಆಗಿದೆ ಅಂತ ಫಸ್ಟ್ ನಾವೇನು ಮಾಡಬೇಕು, ಐಡೆಂಟಿಫೈ ಮಾಡಬೇಕು. ಐಡೆಂಟಿಫೈ ಮಾಡಿದ್ರೆ ನಮಗೆ ಪ್ರಾಬ್ಲಮ್ ಏನು ಅಂತಲೇ ಗೊತ್ತಾಗಲ್ಲ ಅಲ್ವಾ. ನೆಕ್ಸ್ಟ್ ರಿವ್ಯೂ ಆಫ್ ಲಿಟ್ರೇಚರ್. ಈ ಥರ ಪ್ರಾಬ್ಲಮ್ ಆಗ್ತಿದೆ ಅಂದರೆ ನಾವು ಇನ್ಫಾರ್ಮೇಷನ್ನ ಎಲ್ಲಿಂದ ಕಲೆಕ್ಟ್ ಮಾಡ್ತೀವಿ, ಬುಕ್ಸ್ ಇರ್ಬೋದು, ಜರ್ನಲ್ಲು, ಇಂಟರ್ನೆಟ್ಟು. ಸೊ ಇದರಿಂದ ಎಲ್ಲನೂ ಪ್ರಾಬ್ಲಮ್ ರಿಲೇಟೆಡ್ ಆಗಿ ಡೇಟಾಸ್ನ ಕಲೆಕ್ಟ್ ಮಾಡ್ಕೋತೀವಿ. ನೆಕ್ಸ್ಟು ಫಾರ್ಮುಲೇಷನ್ ಆಫ್ ಹೈಪೋಥಿಸಿಸ್. ಏನು ಫಾರ್ಮುಲೇಷನ್ ಆಫ್ ಹೈಪೋಥಿಸಿಸ್ ಅಂದರೆ ಆ ಸಿಚುವೇಶನ್ಗೆ ಟೆಂಪರವರಿ ಆಗಿ ಅಸಂಪ್ಷನ್ ಮಾಡ್ಕೋತೀವಿ. ಓ ಹೀಗಾಗಿರ್ಬೋದಲ್ವಾ, ತುಂಬ ಜ್ವರ ಬಂದುಬಿಟ್ಟಿದೆ ಅಂತ ನೀವೇನು ಮಾಡ್ತೀರ, ಬುಕ್ಸ್ ಎಲ್ಲ ಓದ್ತಾ ಏನಾಯಿತು ಟೆಂಪ್ರೇಚರ್ ಏನಾದರೂ ಜಾಸ್ತಿ ಆಯಿತಾ ಕಮ್ಮಿ ಆಯಿತಾ, ಆಮೇಲೆ ಏನು ಅನ್ಕೋತಾ, ಓ ನೆನೆ ಮೊಸರನ್ನ ತಿಂದಿದ್ದ, ಸ್ನಾನ ಮಾಡಿದ್ದ, ಸೊ ಆ ಬೇಸಿಸ್ ಮೇಲೆ ಆಗ್ಬೋದಂತ ಜಸ್ಟು ಆವಾಗ ಅಸಂಪ್ಷನ್ ಮಾಡ್ತಾರೆ. ನೆಕ್ಸ್ಟು ರಿಸರ್ಚನ್ನ ಡಿಸೈನ್ ಮಾಡ್ತಾರೆ. ಅಂದರೆ ಡೇಟಾನ ಹೆಂಗೆ ಕಲೆಕ್ಟ್ ಮಾಡೋದು, ಟೈಮನ್ನು ಹೇಗೆ ಮ್ಯಾನೇಜ್ ಮಾಡೋದು, ಕಾಸ್ಟ್ ಎಷ್ಟಾಗುತ್ತೆ, ಸೊ ಇದನ್ನೆಲ್ಲನೂ ಡಿಸೈನ್ ಮಾಡ್ತಾರೆ. ಆಮೇಲೆ ಡೇಟಾನ ಕಲೆಕ್ಟ್ ಮಾಡ್ತಾರೆ. ನೀವು ಕಲೆಕ್ಟ್ ರಿಕ್ವೈರ್ಡ್ ಇನ್ಫಾರ್ಮೇಷನ್ ಏನು ಮಾಡ್ತಾ, ಬೇಕಾಗಿರೋ ಇನ್ಫಾರ್ಮೇಷನ್ನ ಮಾತ್ರ ಡೇಟಾಸ್ನ ಕಲೆಕ್ಟ್ ಮಾಡ್ಕೋತಾರೆ. ಅದು ಕಲೆಕ್ಟ್ ಆದಮೇಲೆ ಏನು ಮಾಡ್ತಾರೆ, ಡೇಟಾ ಅನಾಲಿಸಿಸ್, ಡೇಟಾನ ಅನಲೈಸ್ ಮಾಡ್ತಾರೆ. ಹೇಗೆ ಅಂದರೆ ಈಗ ಟೇಬಲ್ ಮೂಲಕ ಸ್ಟ್ಯಾಟಿಸ್ಟಿಕಲ್ ವೇನಲ್ಲೇ ನಾವು ರಿಸರ್ಚಲ್ಲಿ ಡೇಟಾ ಅನಲೈಸ್ ಮಾಡೋದು. ಹೇಗಂದರೆ ನಮ್ಗೆ ಈಸಿಯಾಗಿ ಅರ್ಥ ಆಗಿಬಿಡುತ್ತಲ್ವ. ಈಗ ಏನೋ ಒಂದು ನನಗೆ ಮಾರ್ಕೆಟಿಂಗ್ ಆಗ್ತಾಯಿಲ್ಲ, ಏನೋ ಒಂದು ಸೇಲ್ಸ್ ಆಗ್ತಾಯಿಲ್ಲ ಅಂದಾಗ ನಾನು ಏನು ಮಾಡ್ತೀನಿ, ನಂದು ಮತ್ತು ಅವ್ರದ್ದು ಸ್ಟ್ಯಾಟಿಸ್ಟಿಕ್ ವೇನಲ್ಲಿ ನೋಡ್ತೀನಿ. ಈಗ ನಂದು ನೋಡಿದ ತಕ್ಷಣ ಗೊತ್ತಾಗುತ್ತೆ, ಬಾರ್ ಡಯಾಗ್ರಾಮಲ್ಲೇ ಗೊತ್ತಾಗುತ್ತೆ ಅವ್ರ ಸೇಲ್ಸ್ ಫುಲ್ ಜಾಸ್ತಿ ಐತೆ, ನಂದು ಕಮ್ಮಿ ಇದೆ ಅಂದರೆ ನೋಡಿದ ತಕ್ಷಣ ಅರ್ಥ ಆಗಿಬಿಡುತ್ತೆ. ಓಕೆನಾ. ನೆಕ್ಸ್ಟು ಇಂಟರ್ಪ್ರಿಟೇಷನ್ ಆಫ್ ಡೇಟಾ. ಸೊ ಅದು ನೋಡಿದ ತಕ್ಷಣ ಏನಾಗುತ್ತೆ, ಇಂಟರ್ಪ್ರಿಟೇಷನ್ ಆಫ್ ಡೇಟಾ ಅಂದರೆ ಎಕ್ಸ್ಪ್ಲೇನ್ ಮಾಡ್ಬೋದು ನಾವು, ಈಸಿಯಾಗಿ ನಮಗೆ ಅರ್ಥ ಆಗಿಬಿಡುತ್ತೆ. ನೆಕ್ಸ್ಟ್ ಅವನು ಕನ್ಕ್ಲೂಷನ್ ಕೊಡಬೇಕಾಗತ್ತೆ, ಆಮೇಲೆ ರಿಪೋರ್ಟನ್ನು ಬರೀಬೇಕಾಗತ್ತೆ. ಸೊ ಇದಿಷ್ಟು ಏನು ಸರ್ಚ್ ಇನ್ ರಿಸರ್ಚ್ ಪ್ರೋಸೆಸ್. ಸೊ ಎಕ್ಸಾಂಪಲ್ ಒಂದು ಸತಿ ನೋಡ್ಕೊಳ್ಳಿ, ಆಮೇಲೆ ಎಕ್ಸ್ಪ್ಲನೇಷನ್ ಯಾಕೆ ಮಾಡ್ತಿರೋದು ಅಂದರೆ ನಿಮಗೆ ಕ್ಲೀನಾಗಿ ತಲೆಯೊಳಗಡೆ ಕೂತ್ಕೊಳ್ಳಿ ಅಂತ. ಇವಾಗ ನೆಕ್ಸ್ಟ್ ಕಾನ್ಸೆಪ್ಟ್ ಪ್ರಾಬ್ಲಮ್ ಫಾರ್ಮೇಷನ್ಗೆ ಹೋಗೋಣ. ಇವಾಗ ಪ್ರಾಬ್ಲಮ್ ಫಾರ್ಮೇಷನ್ ಆ್ಯಂಡ್ ಕ್ರೈಟೀರಿಯಾ ಆಫ್ ಗುಡ್ ರಿಸರ್ಚ್ ಪ್ರಾಬ್ಲಮ್ ಅನ್ನೋದು ನೋಡೋಣ. ಏನು ಪ್ರಾಬ್ಲಮ್ ಫಾರ್ಮೇಷನ್ ಅಂದರೆ, ಇವಾಗ ಪ್ರಾಬ್ಲಮ್ ಫಾರ್ಮೇಷನ್ ಅಂದ್ರೆ ಏನೋ ಒಂದು ಪ್ರಾಬ್ಲಮ್ ಆಗಿದೆ ಅಂದ್ರೆ ಅದಕ್ಕೆ ಇದೇ ಪರ್ಟಿಕ್ಯುಲರ್ ರೀಸನ್ ಅಂತ ನಾವು ನಾವೇ ಹೇಳೋ ಹಾಗಿಲ್ಲ. ಫಸ್ಟ್ ನಾವು ಅನಲೈಸ್ ಮಾಡಬೇಕು, ಅಲ್ಲೋಗಿ ಕೇಳಬೇಕು, ಆಮೇಲೆ ನಾವು ಫೈನಲೈಸ್ ಮಾಡಬೇಕು. ಓಕೆನಾ. ಇವಾಗ ಪ್ರಾಬ್ಲಮ್ ಫಾರ್ಮೇಷನ್ ಅಂತ ಏನಂತ ಹೇಳ್ತೀನಿ. ಈಗ ಸ್ಟೂಡೆಂಟ್ಸ್ ಎಲ್ಲ ಲೇಟ್ ಆಗಿ ಬರ್ತಿರ್ತಾರೆ ಕ್ಲಾಸ್ಗೆ. ಸೊ ಕಾಲೇಜಲ್ಲಿ ಒಬ್ಬ ಬಕೆಟ್ ಸ್ಟೂಡೆಂಟ್ ಇರ್ತಾನಲ್ವಾ, ಅವ್ನು ಬಂದು ಹೇಳ್ತಾನೆ, ಮ್ಯಾಮ್ ನೋಡಿ ಮ್ಯಾಮ್ ಇವೆಲ್ಲ ಲೇಟ್ ಆಗಿ ಬರ್ತಾರೆ, ಪಂಚುಯಾಲಿಟಿನೇ ಇಲ್ಲ ಇವ್ರಿಗೆಲ್ಲ, ಮಾನ ಮರ್ಯಾದೆ ಇಲ್ಲ ಇವ್ರಿಗೆ ಅಂತ ಹೇಳ್ತಾರೆ. ಸೊ ಅವಾಗ ನಾನು ಏನ್ ಹೇಳ್ತೀನಿ ಅಂತ, ಅವ್ರು ಲೇಟ್ ಆಗಿ ಬರ್ತಿದ್ದಾರೆ ಅಂತ ಡೈರೆಕ್ಟ್ ಆಗಿ ಜಡ್ಜ್ ಮಾಡ್ಬೇಡ, ಫಸ್ಟ್ ಯಾಕೆ ಲೇಟ್ ಆಗಿ ಬರ್ತಿದ್ದಾರೆ ಅಂತ ತಿಳ್ಕೊ ಅಂತ. ಸೊ ಅವಾಗ ಏನ್ ಗೊತ್ತಾಗುತ್ತೆ ಅಂದ್ರೆ, ತುಂಬಾ ಜನ ತುಂಬಾ ದೂರದಿಂದ ಬರ್ತಿರ್ತಾರೆ ಕಾಲೇಜ್ಗೆ, ಬಸ್ಸು ಆನ್ ದ ಟೈಮ್ ಬಂದೇ ಅಲ್ಲ. ಮತ್ತೆ ಇನ್ನೊಂದ್ ಮೇನ್ ರೀಸನ್ ಏನಂದ್ರೆ ಬೆಳಿಗ್ಗೆ ತುಂಬಾ ಹೆವಿ ಟ್ರಾಫಿಕ್ ಇರುತ್ತೆ. ಸೊ ಈ ರೀಸನ್ಸ್ ಏನಾಗಿರುತ್ತೆ, ಹುಡುಗರು ಲೇಟ್ ಆಗಿ ಬರೋದಕ್ಕೆ ಕಾರಣ ಆಗಿರುತ್ತೆ. ಇದನ್ನ ಏನಂದ್ರೆ ಏನೋ ಒಂದು ಪ್ರಾಬ್ಲಮ್ ಆಗ್ತಿದೆ ಅಂದ್ರೆ ನಾವೇ ಒಂದು ಸೊಲ್ಯೂಷನ್ ಕೊಡೋದಲ್ಲ, ಅದು ಏನು ಅನ್ನೋದನ್ನ ರಿಸರ್ಚ್ ಮಾಡ್ಬೇಕು. ಪ್ರಾಬ್ಲಮ್ ಫಾರ್ಮೇಷನ್
ಅಂದ್ರೆ ಕ್ಲಿಯರ್ಲಿ ಐಡೆಂಟಿಫೈಯಿಂಗ್ ಅಂಡ್ ಡಿಫೈನಿಂಗ್ ದ ರಿಸರ್ಚ್ ಪ್ರಾಬ್ಲಮ್. ಏನಂದ್ರೆ ನಾವೇ ಐಡೆಂಟಿಫೈ ಮಾಡಿ ರಿಸರ್ಚ್ ಪ್ರಾಬ್ಲಮ್ ಏನು ಅನ್ನೋದನ್ನ ನಾವೇ ಫೈಂಡ್ ಔಟ್ ಮಾಡಬೇಕು. ಸೊ ಇದರಲ್ಲಿ ಫಸ್ಟ್ ಸ್ಟೆಪ್ ಏನಂದ್ರೆ ರಿಸರ್ಚ್ ಪ್ರೋಸೆಸ್ ಅಲ್ಲಿ ಫಸ್ಟ್ ಸ್ಟೆಪ್ ಪ್ರಾಬ್ಲಮ್ ಫಾರ್ಮೇಶನ್. ಆಮೇಲೆ ಇಟ್ ಹೆಲ್ಪ್ಸ್ ದ ರಿಸರ್ಚರ್ ಟು ನೋ ವಾಟ್ ಟು ಸ್ಟಡಿ ಅಂಡ್ ಹೌ ಟು ಸ್ಟಡಿ. ಎ ವೆಲ್ ಡಿಫೈನ್ಡ್ ಪ್ರಾಬ್ಲಮ್ ಲೀಡ್ ಟು ಅಕ್ಯುರೇಟ್ ರಿಸರ್ಚ್ ರಿಸಲ್ಟ್. ಸೊ ಇದರಿಂದ ಏನಾಗುತ್ತೆ, ನಮ್ಗೆ ಈಸಿಯಾಗಿ ರಿಸಲ್ಟ್ ಗೊತ್ತಾಯ್ತಪ್ಪ. ಯಾಕೆ ಲೇಟ್ ಆಗಿ ಬರ್ತಾನ ಅವನು, ಒಂದು ಟ್ರಾಫಿಕ್ ಇರುತ್ತೆ, ಇಲ್ಲ ದೂರದಿಂದ ಬರ್ತಿರ್ತಾನೆ, ಬಸ್ ಆನ್ ದ ಟೈಮ್ ಬಂದಿರಲ್ಲ. ಓಕೆನಾ. ಈ ಕ್ರೈಟೀರಿಯಾ ಆಫ್ ಗುಡ್ ರಿಸರ್ಚ್ ಪ್ರಾಬ್ಲಮ್ ಅಂತ ಏನು ಅಂತ ನೋಡೋಣ. ಇವಾಗ ಫಸ್ಟ್ ಕ್ಲಿಯರ್ ಅಂಡ್ ಸ್ಪೆಸಿಫಿಕ್. ಯಾಕೆ ಹುಡುಗರು ಲೇಟ್ ಆಗಿ ಬರ್ತಾ ಇದ್ದಾರೆ ಅಂದ್ರೆ ಬಸ್ಸು ಡಿಲೇ ಆಗಿರ್ಬೋದು. ಸೊ ನಾವ್ ಏನು ರಿಸರ್ಚ್ ಅಲ್ಲಿ ಮೆನ್ಷನ್ ಮಾಡ್ತೀವಿ ಅದು ಕ್ಲಿಯರ್ ಆಗಿ ಮತ್ತೆ ಸ್ಪೆಸಿಫಿಕ್ ಆಗಿರ್ಬೇಕು. ನಾನಂದ್ರೆ ಸೋಂಬೇರಿ ನನ್ ಮಕ್ಳು ಬರಲ್ಲ ಅಂತ ಹೇಳೋ ಹಾಗಿಲ್ಲ. ಫಸ್ಟ್ ಕ್ಲಿಯರ್ ಆಗಿರ್ಬೇಕು, ಯಾಕೆ ಬಸ್ ಲೇಟ್ ಆಯ್ತು, ಅದಕ್ಕೆ ಬಂದಿಲ್ಲ. ಆಯ್ತಾ. ನೆಕ್ಸ್ಟ್ ರಿಸರ್ಚಬಲ್. ರಿಸರ್ಚಬಲ್ ಅಂದ್ರೆ ಅವನು ಏನ್ ಮಾಡ್ತಾನೆ, ಈಗ ಎಲ್ಲಾ ಸ್ಟೂಡೆಂಟ್ಸ್ ಹತ್ರ ಹೋಗ್ಬಿಟ್ಟು ಕೇಳ್ತಾನೆ ಯಾವ ಬಸ್ ಟೈಮಿಂಗ್ಸ್ ನೀನ್ ಬಂದೆ, ಆಮೇಲೆ ಅವನ ಅಟೆಂಡೆನ್ಸ್ ಎಲ್ಲ ಹೇಗಿದೆ, ಯಾವ ಟೈಮಿಂಗ್ಸ್ ಬರ್ತಾನೆ ಅನ್ನೋದನ್ನ ಏನ್ ಮಾಡ್ತಾನೆ, ಡೇಟಾನ ಕಲೆಕ್ಟ್ ಮಾಡೋದಿರ್ಬೋದು. ಇವಾಗ ಅರ್ಥ ಆಯ್ತಲ್ವಾ ಪ್ರಾಬ್ಲಮ್ ಫಾರ್ಮೇಷನ್ ಎಕ್ಸಾಂಪಲ್ ಅರ್ಥ ಆಯ್ತಲ್ವಾ. ಇವಾಗ ಕ್ರೈಟೀರಿಯಾ ಆಫ್ ಗುಡ್ ರಿಸರ್ಚ್ ಪ್ರಾಬ್ಲಮಲ್ಲಿ ಕ್ಲಿಯರ್ ಆ್ಯಂಡ್ ಸ್ಪೆಸಿಫಿಕ್. ನೀವು ಏನೋ ಒಂದು ರಿಸರ್ಚ್ ಮಾಡ್ತಿದ್ದ ಯಾವುದೋ ಪ್ರಾಬ್ಲಮಿಗೆ ಸೊಲ್ಯೂಷನ್ ಕೊಡ್ತಾ ಇದ್ದಾರೆ ಅಂದರೆ ಅದು ಏನಾಗಿರಬೇಕು, ಸಿಂಪಲ್ ಆಗಿರಬೇಕು ಮತ್ತು ಕ್ಲಿಯರ್ ಆಗಿರಬೇಕು. ಪ್ರತಿಯೊಬ್ಬರು ಓದೋದನ್ನು ತುಂಬ ಈಸಿಯಾಗಿ ಅರ್ಥ ಆಗುತ್ತಾ ಇರಬೇಕು. ನೆಕ್ಸ್ಟು ರಿಸರ್ಚಬಲ್. ರಿಸರ್ಚಬಲ್ ಅಂದರೆ ನೀವೇನು ಇವಾಗ ರಿಸರ್ಚ್ ಮಾಡಿದ್ದೆ ಅಲ್ವಾ, ಅದು ಇನ್ನೊಬ್ಬ ರಿಸರ್ಚ್ ಮಾಡಿದ್ರು ಡೇಟಾ ಈಸಿಯಾಗಿ ಕಲೆಕ್ಟ್ ಮಾಡ್ತಾ ಇರಬೇಕು. ಇನ್ಫಾರ್ಮೇಷನ್ ಎಲ್ಲನೂ ಈಸಿಯಾಗಿ ಅಬ್ಸರ್ವ್ ಆಗುತ್ತಾ ಇರ್ಬೋದು. ಇಲ್ಲ ಎಲ್ಲ ಇನ್ಫಾರ್ಮೇಷನ್ನು ಸರ್ವೆ ಮೂಲಕ ಇಲ್ಲ ಅಬ್ಸರ್ವೇಷನಿಂದ ಗ್ಯಾದರ್ ಮಾಡುತ್ತಾ ಇರಬೇಕು. ನೆಕ್ಸ್ಟು ರಿಲೆವೆಂಟ್. ದ ಪ್ರಾಬ್ಲಮ್ ಶುಡ್ ಬಿ ಯೂಸ್ಫುಲ್ ಫಾರ್ ಸೊಸೈಟಿ. ನೀವೇನೋ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕಂಡುಹಿಡಿತಿದ್ದೀರ ಅಂದರೆ ಅದು ಯೂಸ್ಫುಲ್ ಆಗಿರಬೇಕೆ ಹೊರತು ಹೆಂಗೆಂಗೋ ಮಾಡಬಾರ್ದು. ನೀವು ಸುಮ್ಮನೆ ಕೆಲ್ಸಕ್ಕೆ ಬಾರ್ದೆಲ್ಲ ಮಾಡೋ ಹಾಗಿಲ್ಲ. ನಮ್ಮ ಸೊಸೈಟಿಗೆ ಇಲ್ಲ ಒಂದು ಆರ್ಗನೈಸೇಷನ್ಗೆ ಯೂಸ್ಫುಲ್ ಆಗುತ್ತಾ ಇರಬೇಕು. ನೆಕ್ಸ್ಟು ಒರಿಜಿನಲ್. ನೀವೇನು ರಿಸರ್ಚ್ ಮಾಡ್ತಿದ್ದೀರಲ್ವ ಅದು ಹೊಸದಾಗಿರಬೇಕು ಮತ್ತು ಇನ್ನೊಬ್ಬರಿಂದ ಕಾಪಿ ಮಾಡಿರೋದಾಗಿರಬಾರ್ದು. ಅದು ಓದೋದ್ರಿಂದ ಇನ್ನೊಬ್ಬರಿಗೆ ನಾಲೆಜ್ ಸಿಗೋತಾ ಇರಬೇಕು. ನೆಕ್ಸ್ಟು ಎಥಿಕಲ್. ನೀವೇನು ಪ್ರಾಜೆಕ್ಟ್ ಮಾಡ್ತಿದ್ದಲ್ಲ, ರಿಸರ್ಚ್ ಮಾಡ್ತಿದ್ದಲ್ವಾ ಅದು ಮಾರಲ್ ವ್ಯಾಲ್ಯೂಸ್ನ ಇಡಬೇಕು. ಅದರಲ್ಲಿ ಎಥಿಕಲ್ ಆಗಿರಬೇಕು. ಇನ್ನೊಬ್ಬರಿಗೆ ಬೇಜಾರಾಗತ್ತಾನೋ ಇನ್ನೊಬ್ಬರಿಗೆ ಅದರಿಂದ ಪ್ರಾಬ್ಲಮ್ ಆಗತ್ತಾನೋ ಮಾಡಬಾರ್ದು. ನೆಕ್ಸ್ಟು ಇಂಟ್ರೆಸ್ಟಿಂಗ್. ಇವಾಗ ನೀವೇನು ರಿಸರ್ಚ್ ಮಾಡಿರ್ತೀರಲ್ವ ಇನ್ನೊಬ್ಬ ಓದೋದಕ್ಕೆ ಇಲ್ಲ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಇಂಟ್ರೆಸ್ಟಿಂಗ್ ಆಗಿರಬೇಕು ಇನ್ನೊಬ್ಬ ರಿಸರ್ಚರ್ಗೆ. ಮತ್ತು ಇದರಿಂದ ಏನಾಗುತ್ತೆ ಅಂದರೆ ಓದೋರಿಗೆ ಮೋಟಿವೇಶನ್ ಆಗಿರುತ್ತೆ. ನೆಕ್ಸ್ಟು ಡೇಟಾ ಅವೈಲಬಿಲಿಟಿ. ಏನಂದರೆ ನೀವೇನು ರಿಸರ್ಚ್ ಮಾಡ್ತಿದ್ದೀರಲ್ವ ಅದು ಈಸಿಯಾಗಿ ಡೇಟಾ ಅವೈಲಬಲ್ಲಾಗಿ ಸಿಗೋ ಥರ ಇರಬೇಕು. ಮತ್ತು ಇನ್ನೊಬ್ಬರು ನಿಮ್ಮ ಟಾಪಿಕ್ ಮೇಲೆ ರಿಸರ್ಚ್ ಮಾಡ್ತೀನಿ ಅಂದರೆ ಡೇಟಾ ಎಲ್ಲ ಈಸಿಯಾಗಿ ಕಲೆಕ್ಟ್ ಮಾಡೋ ಥರ ಇರಬೇಕು, ಈಸಿಯಾಗಿ ಸಿಗತ್ತಾ ಇರಬೇಕು. ನೀವೇನೋ ರಿಸರ್ಚ್ ಮಾಡ್ತೀನಿ ಅಂತ ಯಾವುದೋ ಬೆಟ್ಟ ಸಂದಿ ಗುಂದಿ ಅಲ್ಲೆಲ್ಲ ಹೋಗ್ಬಿಟ್ಟು ಡೇಟಾಸ್ನ ತೊಗೊಬಂದು ನೀವು ರಿಸರ್ಚ್ ಮಾಡಿದ್ರೆ ಇನ್ನೊಬ್ಬ ಎಲ್ಲಿ ಹೋಗ್ತಾನೆ. ಸೊ ಆಗಲ್ಲ ಅಲ್ವಾ. ಸೊ ಅರ್ಥ ಆಯ್ತಲ್ಲ ಈಗ ಪ್ರಾಬ್ಲಮ್ ಫಾರ್ಮೇಷನ್ ಆ್ಯಂಡ್ ಕ್ರೈಟೀರಿಯಾ ಆಫ್ ಗುಡ್ ರಿಸರ್ಚ್ ಪ್ರಾಬ್ಲಮ್. ಇವಾಗ ನೆಕ್ಸ್ಟ್ ಕಾನ್ಸೆಪ್ಟು. ಇವಾಗ ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ಕಾನ್ಸೆಪ್ಟು ಸೆಲೆಕ್ಷನ್ ಆ್ಯಂಡ್ ಡೆಫಿನೇಷನ್ ಆಫ್ ರಿಸರ್ಚ್ ಆಬ್ಜೆಕ್ಟಿವ್. ಏನು ರಿಸರ್ಚ್ ಆಬ್ಜೆಕ್ಟಿವ್ ಅಂದರೆ ಇವಾಗ ನೀವು ರಿಸರ್ಚ್ ಮಾಡ್ತಿದ್ದೀರಲ್ವಾ ಅದು ಉದ್ದೇಶ. ಯಾವ ಥರ ನೀವು ಒಂದು ಟಾಪಿಕ್ ಮೇಲೆ ರಿಸರ್ಚ್ ಮಾಡ್ತಿದ್ದೀರ ಅಂದರೆ ಈಗ ತುಂಬ ಟಾಪಿಕ್ಸ್ ಇರುತ್ತಲ್ವಾ ಅದ್ರಲ್ಲಿ ಯಾವುದಾದ್ರು ಒಂದು ಟಾಪಿಕ್ನ ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ಅದಕ್ಕೆ ಡೆಫಿನಿಷನ್ ಕೊಟ್ಟು ಅದನ್ನ ಎಕ್ಸ್ಪ್ಲೈನ್ ಮಾಡಬೇಕು. ಓಕೆನಾ. ಸೆಲೆಕ್ಷನ್ ಅಂತ ಅಂದರೆ ಡಿಸೈಡಿಂಗ್ ವಾಟ್ ಯು ವಾಂಟ್ ಟು ಫೈಂಡ್ ಔಟ್ ಇನ್ ಯುವರ್ ರಿಸರ್ಚ್. ಇವಾಗ ನೀವು ಏನನ್ನ ಫೈಂಡ್ ಔಟ್ ಮಾಡ್ಬೇಕಂತ ಇದ್ದ ರಿಸರ್ಚಲ್ಲಿ ಏನು ದಬಾಕ್ಬೇಕಂತ ಇದ್ದ ಅನ್ನೋದನ್ನ ನೋಡಬೇಕು. ಇವಾಗ ನಾನು ಏನೋ ಒಂದು ರಿಸರ್ಚ್ ಮಾಡ್ತೀನಿ ಅದೇ ಆನ್ಲೈನ್ ಶಾಪಿಂಗ್ ಜಾಸ್ತಿ ಸ್ಟೂಡೆಂಟ್ಸ್ ಮಾಡ್ತಾರಲ್ವಾ ಅಂತ. ಸೊ ಅದು ಉದ್ದೇಶ ಏನು, ನಾನು ಇದು ರಿಸರ್ಚ್ ಮಾಡೋ ಉದ್ದೇಶ ಏನಾಗಿರುತ್ತೆ, ಸೊ ಆನ್ಲೈನ್ ಶಾಪಿಂಗ್ ಮಾಡೋದ್ರಿಂದ ಯಾವ ಥರ ಅಫೆಕ್ಟ್ ಆಗುತ್ತೆ, ಏನು ಮೇನ್ ರೀಸನ್ನು ಸ್ಟೂಡೆಂಟ್ಸ್ ಆನ್ಲೈನ್ ಶಾಪಿಂಗ್ ಮಾಡೋದಕ್ಕೆ, ಏನಾದರೂ ಪ್ರೈಸ್ ಕಮ್ಮಿ ಇರೋದ್ರಿಂದ ಅವರು ಡಿಸಿಷನ್ ಚೇಂಜ್ ಮಾಡಿ ಆನ್ಲೈನಲ್ಲಿ ಪರ್ಚೇಸ್ ಮಾಡ್ತಾರಾ ಅಂತ ಏನು ನಾನು ಕುತ್ಕೊಂಡು ಡಿಸೈಡ್ ಮಾಡ್ತೀನಲ್ವಾ ಅದನ್ನ ನಾವು ಸೆಲೆಕ್ಷನ್ ಆಫ್ ರಿಸರ್ಚ್ ಆಬ್ಜೆಕ್ಟಿವ್ಸ್. ಓಕೆನಾ. ಅಂದರೆ ನಾನು ಏನೋ ಒಂದು ಕಂಟೆಂಟ್ನ ಇಟ್ಕೊಂಡು ಇವಾಗ ಫಾರ್ ಎಕ್ಸಾಂಪಲ್ ಫಾಸ್ಟ್ ಫುಡ್ ಅಂತ ಅನ್ಕೊಳ್ಳಿ, ಎಲ್ಲೋ ತುಂಬ ಜನ ಹೋಗ್ತಾ ಇದ್ದಾರೆ. ಸೊ ನಾನು ರಿಸರ್ಚ್ ಮಾಡಬೇಕಲ್ಲ, ಹೇಗೆ ರಿಸರ್ಚ್ ಮಾಡ್ತೀನಿ ಅಂದರೆ ಯಾಕೆ ಅಲ್ಲಿ ಸ್ಟೂಡೆಂಟ್ಸ್ ಹೋಗ್ತಾರೆ,
ಏನು ತುಂಬಾ ಹೊಟ್ಟೆ ಹಸ್ದಿರುತ್ತೆ, ಇಲ್ಲ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ, ಇಲ್ಲ ತುಂಬಾ ಅಫೋರ್ಡಬಲ್ ಆಗಿರುತ್ತೆ, ತುಂಬಾ ಚೀಪಾಗಿ ಕೊಡ್ತಿದ್ದಾರೆ. ಅದಕ್ಕೇನಾದ್ರು ನಮ್ಮ ಹುಡುಗರು ಹೋಗ್ಬಿಟ್ಟು ತಿಂತಿದ್ದಾರೆ ಅನ್ನೋದನ್ನ ನಾವು ರಿಸರ್ಚ್ ಮಾಡ್ತೀವಿ. ಇವಾಗ ನೋಡಿ ಸಮ್ಮರ್ ಸೀಸನ್ ಅಲ್ವಾ? ಇವಾಗ ಜ್ಯೂಸ್ ಅಂಗಡಿ ಪಕ್ಕದಲ್ಲೇ ಒಂದು ಮಜ್ಜಿಗೆ ಮತ್ತೆ ಅಂಬ್ಲಿನ ಇಟ್ಟಿರ್ತಾರೆ ಅನ್ಕೊಳ್ಳಿ. ಸೊ ಜನ ಜಾಸ್ತಿ ಯಾವ್ದನ್ನ ತಗೋತಾರೆ? ಇವಾಗ ₹10 ಗ್ಲಾಸ್‌ಗೆ ನಿಮ್ಗೆ ಮಜ್ಜಿಗೆ ಸಿಕ್ಬಿಡುತ್ತೆ. ಅದೇ ಜ್ಯೂಸ್ ಅಂದ್ರೆ ₹40 to ₹50 ಇರುತ್ತೆ. ಓಕೆನಾ? ನಾರ್ಮಲ್ಲು. ಆರೆಂಜ್ ಜ್ಯೂಸ್ 50 ಒಂದು ₹70 ಅನ್ಕೊಳ್ಳಿ. ಸೊ ಜನ ಏನ್ ಮಾಡ್ತಾರೆ? ಯಾವ್ದು ಕಮ್ಮಿ ಇದೆಯೋ ಅದಕ್ಕೆ ತಗೋತಾರೆ ಅಲ್ವಾ? ಸೊ ನಾವು ರಿಸರ್ಚ್ ಮಾಡಿದ್ರೆ ಫಸ್ಟ್ ನೋಡ್ಬೇಕು. ಫಸ್ಟ್ ರೀಸನ್ಸ್‌ನ ಸೆಲೆಕ್ಟ್ ಮಾಡ್ಕೋಬೇಕು. ಯಾಕೆ ಇದನ್ನ ಮಾಡ್ತಿದೀವಿ ಅಂತ. ಇವಾಗ ಸೆಲೆಕ್ಟ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಏನು? ಡೆಫಿನಿಷನ್ ಆಫ್ ರಿಸರ್ಚ್ ಆಬ್ಜೆಕ್ಟಿವ್. ಎಕ್ಸ್‌ಪ್ಲೇನಿಂಗ್ ದ ಆಬ್ಜೆಕ್ಟಿವ್ ಕ್ಲಿಯರ್‌ಲಿ ಆಂಡ್ ಇನ್ ಡೀಟೇಲ್. ಏನ್ ಮಾಡ್ದೆ? ಅಲ್ಲಿ ನಾನು ಸೆಲೆಕ್ಟ್ ಮಾಡ್ದೆ. ಇಲ್ಲಿ ಇನ್ ಡೀಟೇಲ್ ಆಗಿ ನಾನು ಕ್ಲಿಯರ್ ಆಗಿ ಎಕ್ಸ್‌ಪ್ಲೇನ್ ಮಾಡ್ಬೇಕು. ಸುಮ್ನೆ ನಾನ್ ಬಂದ್ಬಿಟ್ಟು ಆನ್‌ಲೈನ್ ಶಾಪಿಂಗ್ ಅಂತ ಹಾಕೋ ಹಾಗಿಲ್ಲ. ಏನಂತ ಇನ್ ಡೀಟೇಲ್ ಆಗಿ ಅಲ್ಲಿ ತೋರಿಸ್ಬೇಕು. ಟು ಫೈಂಡ್ ಔಟ್ ದ ಹೌ ಫ್ರೀಕ್ವೆಂಟ್ಲಿ ಕಾಲೇಜ್ ಸ್ಟೂಡೆಂಟ್ಸ್ ಪರ್ಚೇಸ್ ಪ್ರಾಡಕ್ಟ್ ಆನ್‌ಲೈನ್ ಪ್ಲಾಟ್‌ಫಾರ್ಮ್ ಅಂತ ಇಷ್ಟು ಉದ್ದಕ್ಕೆ ಕೊಡ್ಬೇಕು. ಅರ್ಥ ಆಯ್ತಾ? ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಸೆಲೆಕ್ಷನ್ ಅಂತ ಅಂದ್ರೆ ಯಾವ್ದನ್ನ ನೀವು ಸ್ಟಡಿ ಮಾಡ್ಬೇಕು ಅಂತ ಚೂಸ್ ಮಾಡ್ತೀರಾ, ಆಮೇಲೆ ಚೂಸ್ ಮಾಡಿದ್ದನ್ನ ಡೆಫಿನಿಷನ್ ಅಲ್ಲಿ ಎಕ್ಸ್‌ಪ್ಲೇನ್ ಮಾಡ್ತೀರಾ ಕ್ಲಿಯರ್ ಆಗಿ, ಇನ್ ಡೀಟೇಲ್ ಆಗಿ. ಅರ್ಥ ಆಗ್ತಿದೆ ಅಲ್ವಾ? ಅಷ್ಟೇನೆ. ಸೆಲೆಕ್ಷನ್ ಅಂದ್ರೆ ಸೆಲೆಕ್ಟ್ ಮಾಡೋದು, ಡೆಫಿನಿಷನ್ ಅಂದ್ರೆ ನೀವೇನ್ ಸೆಲೆಕ್ಟ್ ಮಾಡಿದ್ದು ಅದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಬರೆಯುವಂಥದ್ದು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನೋಟ್ಸ್ ಬೇಕಂದ್ರೆ DM ಮಾಡಿ. ಕೀಪ್ ವಾಚಿಂಗ್ ಗೈಸ್. ಥ್ಯಾಂಕ್ ಯು.